ನಾನು ಕುರ್ಲಕೊಪ್ಪ ಅಂತ ತೀರ್ಥಹಳ್ಳಿ ತಾಲೂಕು ಮಂಜಾರಗೌಡ್ರು ಅಂತೇಳಿ ನನ್ನ ಹೆಸರು. ನಾನು ಭಾಳ ಔಷಧಿ ಕಾಲು ನೋವು ಬಂದು ಒಂದು ಸೊಂಟ ನೋವು ಬಂದು ಭಾಳ ನೋವಲ್ಲಿ ಅನುಭವಿಸ್ತಾ ಇದ್ದೆ. ಆದರೆ ಮಣಿಪಾಲು, ಮೈಸೂರು, ಶಿವಮೊಗ್ಗ ಎಲ್ಲ ಕಡೆ ಕೇಳಿದ್ರು ನನಗೆ ಆಪ್ರೇಷನ್ನೇ ಆಗಬೇಕು ಅಂತ ಹೇಳಿದ್ರು. ಆವಾಗ ಆಪ್ರೇಷನ್ ಆದರೆ ನಾನು ಏಜ್ ಆಗಿದೆ, ನಾನು ಆಗಲ್ಲ, ನಾಳೆ ಅದು ಸರಿಯಾಗದೇ ಇದ್ದರೆ ಮತ್ತೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ಬಿಟ್ಬಿಟ್ಟೆ. ಕೊನೆಗೆ ತೀರ್ಥಹಳ್ಳಿಲಿ ಡಾಕ್ಟರ್ ಸುಮೇಧ ಕಟ್ಟಿ ಅಂತ ಹೇಳ್ಬಿಟ್ಟು ಒಬ್ಬರು ಡಾಕ್ಟ್ರ್ ಇದ್ದಾರೆ. ಅವರು ಆಯುರ್ವೇದಿಕ್ ಡಾಕ್ಟ್ರು. ಅವ್ರ ಹತ್ರ ಹೋದೆ ನಾನು. ಆವಾಗ ಅವರು ನಾನು ಮಾಡ್ತೀನಿ, ಸರಿ ಮಾಡ್ತೀನಿ, ನಿಮಗೆ ಆಪ್ರೇಷನ್ ಇಲ್ಲದೆ ನಾನು ಸರಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಆಯಿತು ಅಂತ ಹೇಳ್ಬಿಟ್ಟು ಮಾಡಿಸ್ದೆ. ಅವರು ಪಂಚಕರ್ಮ ಬೇರೆ ಸುಮಾರೆಲ್ಲ ಟ್ರೀಟ್ಮೆಂಟ್ ಕೊಟ್ಟರು, ಒಂದು ವಾರ. ಆಮೇಲೆ ಮೆಡಿಸಿನ್ನು ಕೊಟ್ಟರು. ಆಮೇಲೆ ಯಾವುದೇ ಅನ್ಯ ಆಹಾರ ತಿನ್ನಬಾರ್ದು ಅಂಥೇಳಿ ಲೀಸ್ಟ್ ಮಾಡಿಕೊಟ್ರು. ಪಥ್ಯ ಮಾತ್ರ ಕರೆಕ್ಟಾಗಿ ಪಥ್ಯ ನುಡಿಸಿ ಅಂತ ಹೇಳಿದ್ರು. ಆ ಪಥ್ಯ ಪ್ರಕಾರ ನಾನು ನೋಡ್ಕೊಂಡು ಹೋಗಿದ್ದೀನಿ. ಈಗ ನನಗೆ ಕಾಲು ನೋವೆಲ್ಲ ರೂಪಾಯಿದಲ್ಲಿ 90 ಪೈಸೆ ಕಡಿಮೆ ಆಗಿದೆ. ಇನ್ನು ಅವರು ಮಾತ್ರೆ ಕೊಡ್ತಕ್ಕಂಥದ್ರಲ್ಲಿ ಕಡಿಮೆ ಆಗ್ತದೆ. ಈಗ ಮಾತ್ರೆ ಮತ್ತೆ ನಾನು ತಗೊಂಡು ಹೋಗೋವನು ಕಡಿಮೆ ಆಗ್ತದೆ, ತೊಂದರೆ ಇಲ್ಲ. ನೀವು ಯಾರೇ ಆಗಲಿ ಆಯುರ್ವೇದನೇ ಉತ್ತಮ. ಆಯುರ್ವೇದದಲ್ಲಿ ನೀವು ಕರೆಕ್ಟಾಗಿ ಪಥ್ಯ ಮಾಡಿಬಿಟ್ರೆ ಇದ್ರ ಮುಂದೆ ಯಾವುದೂ ಇಲ್ಲ. ಆಪ್ರೇಷನ್ ಬೇಡ, ಸಾವಿರಾರು ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡೋದು ಬೇಡ. ನಾನು ಭಾಳ ದುಡ್ಡು ಖರ್ಚು ಮಾಡಿ ಬಂದವನು ಇಲ್ಲಿಗೆ. ಆದರೆ ಇಲ್ಲಿ ದೇವರ ದಯದಿಂದ ಅವ್ರ ಕೈಗುಡದ ಅನುಗ್ರಹದಿಂದ ನನಗೆ ತುಂಬ ಅನುಕೂಲ ಆಗಿದೆ. ನೀವು ಇದನ್ನು ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ಕೊಂಡು, ನೀವು ವಯಸ್ಸಾದರು, ಇಂತಿಂಥ ಹೆಂಗಸರು, ಮಕ್ಕಳು ಎಂತೆಂಥರೋ ಇರ್ತಾರೆ, ಅವರಿಗೆ ಭಾಳ ಕಷ್ಟ ಆಗ್ತದೆ. ನೀವೆಲ್ಲ ಇದನ್ನೇ ಉಪಯೋಗಿಸೋದು ಒಳ್ಳೆಯದು ಎಲ್ಲ ಕಡೆನೂ ಅಂಥೇಳಿ ನಾನು 2 ಮಾತು ಮುಗಿಸ್ತೇನೆ.